ಗಳ ಬಳಿಕ ವಿಜಯ್ ರೂಪಾನಿ ಡಿಎನ್ಎ ಮ್ಯಾಚ್ ಆಗಿದೆ. ವಿಮಾನ ದುರಂತದಲ್ಲಿ ಸುಟ್ಟು ಕರಕಲಾಗಿದ್ದಂಥ ವಿಜಯ್ ರೂಪಾನಿ ದೇಹ ಅದು. ಕೇವಲ ವಿಜಯ್ ರೂಪಾನಿ ಮಾತ್ರವಲ್ಲದೆ ಇಡೀ ಪ್ರಕರಣದಲ್ಲಿ ಅಥವಾ ಇಡೀ ಘಟನೆಯಲ್ಲಿ 200ಕ್ಕೂ ಹೆಚ್ಚು ಜನ, ಅಂದರೆ 200ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದರು. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ದುರಂತವೇ ಸಂಭವಿಸಿ ಹೋಗಿತ್ತು. ಪ್ರತಿಯೊಬ್ಬರ ದೇಹ ಕೂಡ ಸುಟ್ಟು ಕರಕಲಾಗಿತ್ತು, ಗುರುತು ಸಿಗದಷ್ಟು ಬೂದಿಯಾಗಿತ್ತು. ಈ ಸಂದರ್ಭದಲ್ಲಿ ಹೇಗೆ ಇಂಥವರ ಶವ ಇದೆ ಅಂತ ಹೆಂಗೆ ಪತ್ತೆ ಹಚ್ಚೋದು ಅಂತ ಹೇಳಿದರೆ, DNA ಪರೀಕ್ಷೆಯ ಮೂಲಕವೇ ಪತ್ತೆ ಹಚ್ಚಬೇಕಾದಂಥ ಏಕೈಕ ವಿಧಾನ. ಹೀಗಾಗಿ DNA ಪರೀಕ್ಷೆಯನ್ನು ಮಾಡಲಾಗಿದೆ ವಿಜಯ್ ರೂಪಾನಿ ದೇಹ ಯಾವುದು ಅಂತ ಕಂಡುಹಿಡಿಯಲಿಕ್ಕೆ. 4 ದಿನಗಳ ಬಳಿಕ ವಿಜಯ್ ರೂಪಾನಿ ಅವರ DNA ಹೋಲಿಕೆ ಆಗಿದೆ. ಹೀಗಾಗಿ ಹೋಲಿಕೆ ಆದ ನಂತರದಲ್ಲಿ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆ. ಇವತ್ತು ಅಂತಿಮ ವಿಧಿವಿಧಾನಗಳನ್ನು ಅವರ ಕುಟುಂಬ ನೆರವೇರಿಸುತ್ತೆ. 4 ದಿನಗಳ ಕಾಲವೂ ಕೂಡ ಅವರ ಗಾಂಧಿನಗರದಲ್ಲಿರುವಂಥ ನಿವಾಸ ಪ್ರತಿ ಅಭಿಮಾನಿಗಳು, ಅವರ ಸಂಬಂಧಿಕರು, ಕಾರ್ಯಕರ್ತರು, ಹೀಗೆ ಅನೇಕರು ಕೂಡ ಒಂದು ರೀತಿ ನೀರವ ಮೌನ ಆವರಿಸಿತ್ತು. ಒಂದು ಕಡೆ ಮೃತಪಟ್ಟಿರುವ ದುಃಖ ಒಂದು ಕಡೆಯಾಗಿದ್ದರೆ, ಮತ್ತೊಂದು ಕಡೆ ಆ ಶವವನ್ನು ಇಷ್ಟು ವಿಳಂಬವಾಗಿ ತೆಗೆದುಕೊಳ್ಳಬೇಕಲ್ಲ ಅನ್ನೋ ನೋವು ಆ ಕುಟುಂಬವನ್ನು ತೀರಾ ಕಾಡಿತ್ತು. ಎಲ್ರಿಗೂ ಕೂಡ ಅಷ್ಟೇ. ಯಾಕೆಂತ ಹೇಳಿದರೆ, ಬಹುತೇಕ ಈ ಅಹಮದಾಬಾದ್ನ ವಿಮಾನ ದುರಂತದಲ್ಲಿ ಸಂಭವಿಸಿದಂಥ ಸಾವಿದೆಯಲ್ಲ, ಆ ಎಲ್ಲ ಕುಟುಂಬಸ್ಥರು, ಪೋಷಕರು ಆಕ್ರಂದವನ್ನು ವ್ಯಕ್ತಪಡಿಸ್ತಾ ಇದ್ರು. ಮಾತ್ರವಲ್ಲದೆ ಈ ವಿಳಂಬ ಧೋರಣೆಯನ್ನು ಕೂಡ ಅನುಸರಿಸಲಾಗ್ತಾ ಇದೆ ಅನ್ನುವ ಆರೋಪಗಳು ಸಹಜವಾಗಿತ್ತು. ಕುಟುಂಬಸ್ಥರು, ಪೋಷಕರು ಅಲ್ಲಿ ಬಂದಾಗ ಅವರಿಗೆ ಒಂದು ರೀತಿ ಉಪಹಾರದ ವ್ಯವಸ್ಥೆ ಅಥವಾ ಅವರಿಗೆ ತಂಗಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಇದೀಗ DNA ಟೆಸ್ಟ್ ಬಳಿಕ ಯಾರ್ಯಾರ ಮೃತದೇಹ ಯಾವುದು ಅಂತ ಹೇಳಿ ಪತ್ತೆ ಹಚ್ಚಿ ಆ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂಥ ಕೆಲಸ ಇನ್ನೂ ಕೂಡ ಮುಂದುವರಿತಾ ಇದೆ. ಆನಂತರದಲ್ಲಿ ಅವರ ಮುಂದಿನ ಏನು ಕಾರ್ಯವಿಧಾನ ಇದೆ, ಆ ಅಂತಿಮ ವಿಧಿವಿಧಾನವನ್ನು ಸಲ್ಲಿಕೆ ಮಾಡುವಂಥದ್ದಿರುತ್ತೆ. ಇದೀಗ ಮಾಜಿ ಮುಖ್ಯಮಂತ್ರಿ ಕೂಡ ರೂಪಾನಿ ಅವರ ಶವವನ್ನು, ಅವರ ಮೃತದೇಹವನ್ನು ಹಸ್ತಾಂತರ ಮಾಡಿದ್ದಾರೆ. ಅವರ ಕುಟುಂಬಸ್ಥರು ಸ್ವೀಕಾರ ಮಾಡಿದ್ದಾರೆ. ಇನ್ನೇನು ಇವತ್ತು ವಿಧಿವಿಧಾನ ನೆರವೇರುತ್ತೆ ಅಂತ ಕಾಣಿಸುತ್ತೆ.